ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ನಿಮಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಬನ್ನಿ, ಲಾಲ್ಬಾಗಿನ ಸ್ವಾತಂತ್ರ್ಯೋತ್ಸವದ ಪುಷ್ಪ ಪ್ರದರ್ಶನಕ್ಕೆ ಹೋಗಿ ಬರೋಣ. 2026 ಈ ವರ್ಷದ ಸ್ವಾತಂತ್ರ್ಯೋತ್ಸವದ ಲಾಲ್ಬಾಗ್ ಪುಷ್ಪ ಪ್ರದರ್ಶನ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ದೇಶದ ಜನತೆಗೆ ಪುಷ್ಪಗಳ ಸುಂದರ ಲೋಕವನ್ನು ತೆರೆದಿಡುವುದರ ಜೊತೆಗೆ ಕರ್ನಾಟಕದ ಅದ್ಭುತ ಚರಿತ್ರೆಯನ್ನು ನೆನಪು ಮಾಡಿಕೊಡುತ್ತಿದೆ. ಕರ್ನಾಟಕದ ಚರಿತ್ರೆಯಲ್ಲಿ ಗಂಗರ ಆಳ್ವಿಕೆ ಬಹುದೊಡ್ಡ ಸ್ಥಾನ ಪಡೆದುಕೊಂಡಿದೆ. ಸರಿಸುಮಾರು 600 ವರ್ಷಗಳ ಕಾಲ ಕರ್ನಾಟಕದ ಬಹುಭಾಗವನ್ನು ಗಂಗರು ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಂಡಿದ್ದರು. ಇವರನ್ನು ತಲಕಾಡಿನ ಗಂಗರೆಂದು ಹೆಸರಿಸುತ್ತಾರೆ. ಕಾವೇರಿ ತೀರದ ತಲಕಾಡು ಇವರ 2ನೇ ರಾಜಧಾನಿಯಾಗಿತ್ತು. ಅಂದು ಕುವಲಾಲ ಎಂದು ಕರೆಯಲ್ಪಡುತ್ತಿದ್ದ ಕೋಲಾರ ಮೊದಲ ರಾಜಧಾನಿ. ಚನ್ನಪಟ್ಟಣದ ಬಳಿಯ ಮಾಕುಂದ 3ನೇ ರಾಜಧಾನಿಯಾಗಿತ್ತು. ರಾಜಧಾನಿಗಳನ್ನು ಆಗಾಗ ಬದಲಾಯಿಸುತ್ತಿದ್ದರಾದರೂ ತಲಕಾಡು ಅವರ ಪ್ರಧಾನ ಆಡಳಿತ ಕೇಂದ್ರವಾಗಿತ್ತು. ಮದಿಸಿದ ಕರಿ ಅಂದರೆ ಮದಗಜ ಗಂಗರ ಲಾಂಛನವಾಗಿತ್ತು. ಇವರ ಆಳ್ವಿಕೆಯಲ್ಲಿ ಕರ್ನಾಟಕ ಸಂಪದ್ಭರಿತವಾಗಿತ್ತು. ಅಂದಿನ ಧರ್ಮಗಳಲ್ಲಿ ಸಮನ್ವಯತೆ ಇತ್ತು. ಸಾಮ್ರಾಜ್ಯಗಳ ಹೋರಾಟದ ನಡುವೆಯೂ ಕದಂಬ, ಚಾಲುಕ್ಯ, ರಾಷ್ಟ್ರಕೂಟರೊಡನೆ ನಿಕಟ ಸಂಪರ್ಕ ಹೊಂದಿದ್ದರು. ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ವಿದ್ವಾಂಸರುಗಳಿಗೆ ರಾಜಾಶ್ರಯ ಬಿತ್ತರು. ಇವರ ಆಡಳಿತಾವಧಿಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿತ್ತು. ಕ್ರಿಸ್ತಶಕ 350ರಿಂದ 400ರವರೆಗೆ ಆಳ್ವಿಕೆ ಮಾಡಿದ ದಡಿಗ ಗಂಗರ ಮೂಲ ಪುರುಷ ಎನ್ನಲಾಗಿದೆ. ನಂತರದಲ್ಲಿ ಅಧಿಕಾರಕ್ಕೆ ಬಂದವನೆಂದರೆ ಇವನ ಮಗ ಮಾಧವ. ಆ ನಂತರದಲ್ಲಿ ಆಳ್ವಿಕೆ ಮಾಡಿದವರು 3ನೇ ಮಾಧವ, ಅವಿನೀತ, ದುರ್ವಿನೀತ, ಮುಷ್ಕರ, ಶಿವಮಾರ, ಸ್ತ್ರೀಪುರುಷ. 63 ವರ್ಷಗಳ ಕಾಲ ದೀರ್ಘ ಆಳ್ವಿಕೆ ನಡೆಸಿ ಗಂಗ ಸಾಮ್ರಾಜ್ಯವನ್ನು ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ದ ಶ್ರೀಪುರುಷನೇ ಅತ್ಯುತ್ತಮ ಅರಸನೆನಿಸಿಕೊಂಡಿದ್ದ. ಮುಂದೆ 2ನೇ ಶಿವಮಾರ, 1ನೇ ರಾಚಮಲ್ಲ, ನೀತಿಮಾರ್ಗ ಯರಯಂಗ, 2ನೇ ರಾಚಮಲ್ಲ, ಯರಯಪ್ಪ, 2ನೇ ಬೂತುಗ, 2ನೇ ಮಾರಸಿಂಹ, ಹೀಗೆ ಗಂಗ ಸಾಮ್ರಾಟರು ಒಬ್ಬೊಬ್ಬರು ಅನೇಕ ದಶಕಗಳ ಕಾಲ ಆಳ್ವಿಕೆ ನಡೆಸಿದರು. ಗಂಗ ಸಾಮ್ರಾಟರ ಹಲವಾರು ಕಾಲ್ಪನಿಕ ಪುತ್ಥಳಿಗಳು ಲಾಲ್ಬಾಗ್ ಪುಷ್ಪ ಪ್ರದರ್ಶನದಲ್ಲಿ ಅನಾವರಣಗೊಂಡಿದೆ. ಗಂಗರ ಲಾಂಛನ, ನಾಣ್ಯ, ಶಾಸನಗಳು, ವೀರಗಲ್ಲುಗಳ ಪ್ರತಿಕೃತಿಗಳನ್ನು ಪ್ರದರ್ಶಿಸಲಾಗಿದೆ. ಲಾಲ್ಬಾಗ್ ಪುಷ್ಪ ಪ್ರದರ್ಶನದ ಗಾಜಿನ ಮನೆಯಲ್ಲಿ ಬೃಹತ್ತಾಗಿ ಎದ್ದು ಕಾಣುವುದೆಂದರೆ ಗಂಗ ಸಾಮ್ರಾಟ ನೀತಿಮಾರ್ಗ ಯರಯಂಗ ಕಟ್ಟಿಸಿದ ಬೇಗೂರಿನ ನಗರೇಶ್ವರ ದೇವಾಲಯದ ಬೃಹತ್ ಪ್ರತಿರೂಪ. ಲಕ್ಷಾಂತರ ಪುಷ್ಪಗಳಿಂದ ರೂಪುಗೊಂಡ ಈ ದೇವಾಲಯವೇ ಪುಷ್ಪ ಪ್ರದರ್ಶನದ ಪ್ರಮುಖ ಆಕರ್ಷಣೆ. ಅದರ ಹಿಂಬದಿಗೆ ಚಾವುಂಡರಾಯನ ಬಸದಿಯ ಪ್ರತಿಕೃತಿ. ಗಜಪಡೆಯ ಕಾದಾಟ, ಬ್ರಹ್ಮಸ್ತಂಭ, ಬಾಹುಬಲಿಯ ಬೃಹತ್ ಶಿಲ್ಪ ನಿರ್ಮಾಣಗೊಂಡ ಪರಿಯ ಚಿತ್ರಣಗಳು ಅಲ್ಲಿವೆ. ಇನ್ನು ಗಂಗರ ಚರಿತ್ರೆಯ ಪೂರ್ಣ ಪಾಠವನ್ನು ಪರಿಚಯಿಸುವ ಚಿತ್ರಪಟಗಳು ಗಾಜಿನ ಮನೆಯ ತುಂಬೆಲ್ಲ ಆವರಿಸಿಕೊಂಡಿದೆ. ಈ ಪ್ರದರ್ಶನ ಆಗಸ್ಟ್ 17ರವರೆಗೆ ಮುಂದುವರಿಯುತ್ತದೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು.
ನಮ್ಮ ಕೋರಿಕೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತಷ್ಟು ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಿ. ಮತ್ತೆ ನಿಮ್ಮ ಭೇಟಿ ಮತ್ತೊಂದು ಸಂಚಿಕೆಯಲ್ಲಿ. ನಿಮಗೆ ಶುಭವಾಗಲಿ. ನಮಸ್ಕಾರ.